ಅಪ್ಪ ಮಗಳು ಇವಾಗ ಸೈಕ್ಲಿಂಗ್ ಹೋಗ್ತಾ ಇದ್ದಾರೆ ಎದ್ದು. ಹೊರಗಡೆನೇ ಇದೆಯಲ್ಲ ಸ್ಕೇಟಿಂಗ್ ಹೆಲ್ಮೆಟಾ? ಕೆಳಗಡೆ ಬ್ಯಾಗಲ್ಲಿ. ಸ್ಕೇಟಿಂಗ್ ಗೇರ್ ಸೈಕ್ಲಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಸ್ಕೇಟಿಂಗ್ ಯಾವಾಗ ಮಾಡ್ತಾಳೋ? ಇವಾಗ ಶುರು ಮಾಡು, ರಾತ್ರಿ ಹೊತ್ತು ಸಂಜೆ ಹೊತ್ತು. ಪಾಪ ಅದ್ರೊಳಗಡೆ ನಾಬ್ ಇದ್ದು. ಹಾಂ, ಅದು ತೆಗಿ. ಸೈಕಲ್ಗೆ ಬೇರೆ ಥರ ಇದೆ ಗೊತ್ತಾ ನಿನಗೆ? ಅದು ಕಾಪರ್ ಕಲರ್ ಇದೆಯಲ್ಲ. ಹಾಂ, ಅಲ್ಲಿ ಇನ್ಸರ್ಟ್ ಮಾಡಿ ಈಗ. ಇದು ಬಾಲ್ಗೆ. ಹಾಂ, ಅದು ಬಾಲ್ಗೆ. ಇದು ಕಾರ್ಗೆ. ಇದು ಪ್ರೆಸ್ ಮಾಡಿದ್ರೆ ಇದು ಸ್ಕೂಟ್ರಿಗೆ. ಇದು ಸೈಕಲ್ಗೆ. ಸೊ ಆನ್ ಮಾಡಿ. ಇದು ಅಗಾರೋ ಟೈರ್ ಇನ್ಫ್ಲೇಟರ್. ತುಂಬ ಈಸಿ. ಒಂದು ಸಾರಿ ನೋಡ್ಕೊಂಡ್ಬಿಟ್ರೆ ಮತ್ತೊಂದು ಸಾರಿ ಹೇಳ್ಕೊಡ್ಬೇಕು ಅಂತಾನೆ ಇಲ್ಲ. ಎಷ್ಟು ಈಸಿಯಾಗಿ ಸಾನು ಕೂಡ ಮಾಡ್ಬೋದು ನೋಡಿ. ನಮ್ಮನೇಲಿ ಇದೆ, ಮ್ಯಾನ್ಯಲ್ದಿದೆ. ಅದು ಕಟ್ ಆಗಿಬಿಟ್ಟಿದೆ, ಏರ್ ಹಾಕೋಕ್ಕಾಗೋದಿಲ್ಲ. ಮ್ಯಾನ್ಯಲ್ ಪಂಪ್ ಬರುತ್ತಲ್ವಾ ಅದು. ಅದಕ್ಕೀಗ ಹೊರಗಡೆ ಹೋಗಬೇಕು. ಬಟ್ ಈಗ ಗಾಳಿ ನೋಡಿ ಎಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ. 40ಗೆ ಇರಬೇಕಿತ್ತಂತೆ, 22 ಇದೆ. ಸೊ ವೆರಿ ಯೂಸ್ಫುಲ್. ಇದರಲ್ಲಿ ಬರೀ ಸೈಕಲ್ ಮಾತ್ರ ಅಲ್ಲ, ಬೈಕು, ಸ್ಕೂಟರು, ಕಾರು, ಈವನ್ ಫುಟ್ಬಾಲ್, ಬೇಸ್ಬಾಲ್ ಏನೇ ಇದ್ರೂ ಅದಕ್ಕೆ ಗಾಳಿ ತುಂಬೋದು. ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಕಾರ್ ಇರೋರು ಯಾವಾಗಲೂ ಇದನ್ನು ಗಾಡಿ ಡಿಕ್ಕಿಯಲ್ಲಿ ಇಟ್ಕೊಂಡು ಬಿಡ್ಬೋದು. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಈಗ ನೋಡಿ, ದೇವರ ಪೂಜೆಗೆ ಅರ್ಧ ರೆಡಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಿಬಿಟ್ಟು ನೈವೇದ್ಯ ಮಾಡಬೇಕು ನಾನು. ಆ್ಯಂಡ್ ಇವತ್ತು ನವರಾತ್ರಿ ಶುರು ಆಗಿರೋದ್ರಿಂದ ನಾನು ಚಾಮುಂಡೇಶ್ವರಿ ದೇವಿಯ ಕತೆ ಕೂಡ ಪಠಣೆ ಮಾಡಬೇಕು. ಆದರೆ ಇವತ್ತು ಲೇಟ್ ಆಗಿಬಿಟ್ಟಿದೆ. ಅಂದರೆ ಈ ಗೌರಿ ಪಂಚಾಂಗ ಅಂತ ಬರುತ್ತೆ ಗೊತ್ತಾ, ಕ್ಯಾಲೆಂಡರ್, ಪ್ಯಾಕೆಟ್ ಕ್ಯಾಲೆಂಡರಲ್ಲಿ ಹಿಂದೆಗಡೆ ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಒಳ್ಳೆ ಟೈಮು ಮೀರೋಗಿರುತ್ತೆ. ನಾನು ಪೂಜೆ ಮಾಡಿ ಮುಗಿಸೋ ತನಕ, ಕತೆ ಶುರು ಮಾಡೋ ತನಕ. ಅದಕ್ಕೆ ಏನು ಅಂದ್ಕೊಳ್ತಾ ಇದ್ದೀನಿ, ಫಸ್ಟ್ ಡೇನೇ ಯಾಕೆ ಯಾವುದೋ ಟೈಮಲ್ಲಿ ಶುರು ಮಾಡಬೇಕು, ಸಂಜೆ ಒಳ್ಳೆ ಟೈಮ್ ನೋಡ್ಬಿಟ್ಟು ಸಂಜೆ ಶುರು ಮಾಡೋಣ. ಇವಾಗ ಜಸ್ಟ್ ಪೂಜೆ ಮಾಡೋಣ, ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂಜೆಗೆ ಇನ್ನೊಂದು 10-15 ಮಿನಿಟ್ಸ್ ಆಗುತ್ತೆ. ಎಲ್ಲ ರೆಡಿ ಮಾಡಬೇಕು. ಅದಾದಮೇಲೆ ನೈವೇದ್ಯಕ್ಕೆ ಮಾಡಬೇಕು. ಸೊ ಅದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇರಿಸುತ್ತೆ. ನಾನು ಇನ್ನೂ ತಿಂಡಿ ಕೂಡ ಮಾಡಿಲ್ಲ. ರಾಜೇಶ್ ಮತ್ತು ಸಾನು ಇಬ್ಬರು ಹೋದ್ರಲ್ವ, ಅವ್ರು ಬರೋದು ಬಂದ ತಕ್ಷಣ ಸಾನು ಕೇಳ್ತಾಳೆ, ಅಮ್ಮ ನಂಗೆ ಹೊಟ್ಟೆ ಹಸ್ಬು ಅಂತ. ತಿಂಡಿಗೂ ರೆಡಿ ಮಾಡಬೇಕು. ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡೋಣ ಅಂತ ನಾನು. ನೋಡೋಣ ಹೇಗಾಗುತ್ತೆ. ಸಾನು ಏನಾದರೂ ಬಂದುಬಿಟ್ರೆ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಮೊದಲು ತಿಂಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಬೇಕು. ಪೊಂಗಲ್ ಮಾಡ್ತಾ ಇದ್ದೀನಿ. ಇದು ಮಿಲೆಟ್ಸ್ನ ಪೊಂಗಲ್ಲು. ಮಿಲೆಟ್ಸ್ ಇದು ಫಾಕ್ಸ್ ಟೇಲ್ ಮಿಲೆಟ್ ಅಂತ. ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೆ. ಈಗ ಎರಡೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಜಿಂಜರ್, ಸ್ವಲ್ಪ ತುರ್ತಿರೋ ಅಂಥ ಅಥವಾ ಕಟ್ ಮಾಡಿರೋ ಅಂಥ ಕೋಕೋನಟ್ ಪೀಸಸ್ ಮತ್ತು ಅದ್ರ ಜೊತೆ ಗೋಡಂಬಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಇದು ಆಲಿವ್ ಆಯಿಲ್ ಲೈಟ್ ಅಂತ ಹೇಳಿಬಿಟ್ಟು. ಆಲಿವ್ ಆಯಿಲ್ ಈಸ್ ಇನ್ ಅ ವೇ ಗುಡ್. ಇದರಲ್ಲಿ ಸಲಾಡ್ಗೆ ಬೇರೆ, ಅಡುಗೆ ಮಾಡೋದಕ್ಕೆ ಬೇರೆದು ಬರುತ್ತೆ. ಸೊ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಎಣ್ಣೆ, ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, ಇದೆರಡನ್ನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಖಾರಕ್ಕೆ ಅಂದ್ಬಿಟ್ಟು 2 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು. ಇದ್ರ ಜೊತೆ ಸ್ವಲ್ಪ ಅರಿಶಿನದ ಪುಡಿ. ಇಷ್ಟನ್ನು ನಾನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಆ ಒಗ್ಗರಣೆನ ಇದಕ್ಕೆ ಸೇರಿಸ್ಬಿಟ್ಟು ಒಂದು ವಿಷಲು ಅಂತ ಅಲ್ಲ, ಒಂದು ಕುದಿ ಬರಬೇಕು. ಇವತ್ತು ನಾನೊಂದು ಬ್ರೆಡ್ಡಿಂದ ಮಾಡುವಂಥ ಡೆಲಿಷಿಯಸ್ ಆಗಿರೋ ಡಿಶನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಆ್ಯಂಡ್ ವೆರಿ ವೆರಿ ಈಸಿ ಟು ಮೇಕ್ ಇಟ್. ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀನಿ. ಅರ್ಧ ಬಟ್ಲು ಸಕ್ಕರೆ, ಅರ್ಧ ಬಟ್ಲು ನೀರು, ಸ್ವಲ್ಪ ಕೇಸರಿ, ಫ್ಲೇವರ್ಗೆ ಏಲಕ್ಕಿ ಪುಡಿ. ಇದನ್ನು ಜಸ್ಟ್ ಕರಗಿಸ್ಕೊಡ್ಬೇಕಷ್ಟೇ, ಒಂದೆಳೆ ಪಾಕ ಮಾಡ್ಕೊಳ್ಬಾರ್ದು. ಕರಗಿಸಿದ ತಕ್ಷಣವೇ ಅದನ್ನು ಆಫ್ ಮಾಡ್ಕೊಳ್ಬೇಕು. ಬ್ರೆಡ್ ಫ್ರೈ ಮಾಡ್ಕೊಳ್ಳೋದಕ್ಕೆ
ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು 4 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಬ್ರೆಡ್ ಸ್ಲೈಸಸ್ ತೊಗೊಂಡು ಅದರ ಎಡ್ಜಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ 4 ಪೀಸಸ್ನ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಮೀಡಿಯಮ್ ಬಿಸಿ ಆಗಿರಬೇಕು, ತುಂಬ ಬಿಸಿ ಆಗಬಾರ್ದು. ಬ್ರೆಡ್ ಸ್ಲೈಸಸ್ಸು ತುಂಬ ಬೇಗನೆ ಫ್ರೈ ಆಗುತ್ತೆ. ಸೊ ಗೋಲ್ಡನ್ ಕಲರ್ ಬಂದ ತಕ್ಷಣವೇ ಅದನ್ನು ರಿಮೂವ್ ಮಾಡ್ಕೊಳ್ಬೇಕು. ಫ್ರೈಡ್ ಬ್ರೆಡ್ನ ನಾನು ತಕ್ಷಣಕ್ಕೇ ಶುಗರ್ ಸಿರಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡಿ ಹಾಕೋ ಅಷ್ಟೊತ್ತಿಗೆ ಅದನ್ನು ನಾವು ಶುಗರ್ ಸಿರಪಿಂದ ತೆಗೆದುಕೊಳ್ಬೋದು. ಸ್ಯಾಂಡ್ವಿಚ್ ಮಧ್ಯ ಮಲಾಯಿ ಮಾಡ್ಕೊಳ್ಳೋ ಟೈಮ್, ಇದಕ್ಕೆ ನಾನು ಒಂದು ಚೂರು ನೀರು ತೊಗೊಂಡಿದ್ದೀನಿ ಸೊ ದಟ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಲಿ ಅಂದ್ಬಿಟ್ಟು 2 ಪ್ಯಾಕೆಟ್ 10 ರೂಪಾಯಿದು ಏನೋ ಮಿಲ್ಕ್ ಪೌಡರ್ ಸಿಗುತ್ತೋ ಅದನ್ನು ಸೇರಿಸ್ಕೊಂಡು ಇನ್ಸ್ಟೆಂಟಾಗಿ ಮಲಾಯಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಪೌಡರ್ ಇಲ್ಲ ಅಂದರೆ ಹಾಲನ್ನು ಕುದಿಸಿ ಅರ್ಧ ಲೀಟ್ರ್ ಹಾಲನ್ನು ಗಟ್ಟಿಯಾಗಿ ಮಾಡಿಕೊಂಡು ಅದನ್ನು ನಾವು ಮಲಾಯಿ ಥರ ಯೂಸ್ ಮಾಡಬೇಕಾಗತ್ತೆ. ನಮ್ಮ ಮಲಾಯಿ ರೆಡಿಯಾಗಿದೆ. ನನಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟಕ್ಕೆ ಆಫ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನಟ್ಸ್ನ ಕಟ್ ಮಾಡಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಸ್ವಲ್ಪ ನಟಿ ಫ್ಲೇವರ್ ಬರುತ್ತೆ. ಫ್ರೈಡ್ ಆ್ಯಂಡ್ ಸೋಕ್ಡ್ ಬ್ರೆಡ್ ಸ್ಲೈಸಸ್ ಮೇಲೆ ತಣ್ಣಗಾದ ಮೇಲೆ ನಾವು ಈ ಮಲಾಯಿನ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಇನ್ನೂ ಒಂದು ಸ್ಲೈಸ್ನ ತೊಗೊಂಡು ಅದ್ರ ಮೇಲೆ ಸ್ಯಾಂಡ್ವಿಚ್ ಥರ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿಗೆ ನಮ್ಮ ಸ್ವೀಟ್ ಡಿಶ್ ಡೆಲಿಷಿಯಸ್ ಆಗಿ ರೆಡಿಯಾಗಿದೆ. ಬಂದ ತಕ್ಷಣನೇ ಹೋಗ್ತೀನಿ ಅಂತಿರೋದು. ಸ್ನಾನ ಮಾಡ್ಕೋಬಾ, ಇವತ್ತು ಹಬ್ಬ. ಸ್ನಾನ ಮಾಡೋದು ಬೇಡವಾ? 11 ಗಂಟೆ ಆಗ್ತಾ ಇದೆ. ಅವಳು ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ಲು, ನೋಡಿ ಈಗ ಮಮ್ಮಗೆ ಆಗ್ರಿ ಮಾಡಿಸ್ತೀನಿ, ನೀ ಗೋಯಿಂಗ್ ಟು ಪ್ಲೇ ಅಂತ ಮಮ್ಮ ಸ್ನಾನ ಮಾಡೋದಂತ ಹೇಳ್ತಾರೆ. ಇಲ್ಲ ಹೋಗು ಮಗಳೇ, ಲವ್ ಯು ಅಂತಾರೆ. ಈಗ ಸ್ನೇಹಿತರೆ 2 ಗಂಟೆ ಆಗ್ತಾ ಇದೆ. ಈಗ ನಾನು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ ನಾಳೆ ಇಡ್ಲಿ ಮಾಡೋಣ ಅಂತ ಸೊ ಇಡ್ಲಿಗೆ ಹಾಕ್ತಾ ಇದ್ದೀನಿ. ಸಣ್ಣ ಕಿವಿ ಕೇಳ್ತಾ ಇತ್ತು ಅಂತ ಕಿವಿ ತಂದಿದ್ದಾರೆ. ಯಾವುದೋ ಹಣ್ಣೆ ಆಗಿಲ್ಲ, ಎಲ್ಲ ಗಟ್ಟಿನೇ ಇದೆ. ಸೊ ನಾನು ಆಗಲೇ ಇಡ್ಲಿಗೆ ಹಾಕಬೇಕಿತ್ತು, ಮರ್ತೋದೆ. ಕುತ್ಕೊಂಡು ಸ್ವಲ್ಪ ಯಾವುದೋ ಹೊಸ ಸೀರೀಸ್ ಬಂದಿತ್ತು, ಹೊಸದಲ್ಲ ಅದು, ತುಂಬ ಹಳೆಯದು, ನಾನು ನೋಡಿರಲಿಲ್ಲ. ನೋಡ್ತಾ ಇದ್ದೆ, ಯಾಕೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ನೋಡ್ತಾ ಕುತ್ಕೊಂಡ್ಬಿಟ್ಟೆ. ಹಾಗೆ 1 ಅವರ್ ಕುತ್ಕೊಂಡು ನೋಡಿದ್ದೀನಿ. ಈಸಿ, ಏನು ಗಾಳಿ ಆದರೂ ಶಕೆ ಆಗ್ತಾ ಇದೆ. ಅಡುಗೆ ಇವತ್ತು ತಿಳಿ ಸಾಂಬಾರು ಹಾಗೆ ಅನ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಒಂದು ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಆ ಪಲ್ಯ ಬಂದು ಚಪ್ಪರದ ಅವರೆಕಾಯ್ದು. ಸರಿ, ಈ ತಿಳಿ ಸಾಂಬಾರು ನಾನು ಹೇಗೆ ಮಾಡ್ತಿದ್ದೀನಿ ಅಂದರೆ, ಒಂದು ಸಾರಿ ನಿಮಗೆ ಇಡ್ಲಿ ಜೊತೆ ಸಾಂಬಾರು ಮಾಡೋದನ್ನು ತೋರಿಸಿದ್ದೆ, ತುಂಬ ಟೇಸ್ಟಿಯಾಗಿತ್ತು ಅಂತ. ಅದು ಅನ್ನದ ಜೊತೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತು ಮತ್ತೆ ಅದನ್ನೇ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಇಷ್ಟನ್ನು ಸಾಟೆ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ಟ್ರಾನ್ಸ್ಲೂಸೆಂಟ್ ಆದಮೇಲೆ ಟೊಮ್ಯಾಟೊ ಜಾಸ್ತಿ ಹಾಕಬೇಕು. ಅಂದರೆ ನಾವು ತಿಳಿ ಸಾರಿಗೆ 1 ಹಾಕ್ತೀವಿ ಅನ್ನೋ ಹಾಗಿದ್ರೆ ಇದಕ್ಕೆ 2 ಹಾಕಬೇಕು. ಇದು ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ, ಅದಕ್ಕೆ ಒಂದು ಚೂರು ಹುಣಸೆ ಹುಳಿನ ಜ್ಯೂಸ್ ಕೂಡ ಹಾಕಬೇಕು. ಆಮೇಲೆ ಒಂದು ಚೂರು ಬೆಲ್ಲ, ಅಂದರೆ ಸಕ್ಕರೆ ಬದಲು ಬೆಲ್ಲ, ಸ್ವಲ್ಪ ಸ್ವೀಟ್ ಅಷ್ಟೇ. ಹಾಕೋರು ತುಂಬ ಹಾಕ್ತಾರೆ, ಬಟ್ ನಾನು ಒಂದು ಚೂರು ಹಾಕ್ತೀನಿ. ಟೊಮೆಟೊ ಕೂಡ ಫುಲ್ಲು ಮ್ಯಾಶಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮುಚ್ಚಿ ಬಿಡ್ತೀನಿ. ಮ್ಯಾಶಿ ಆದಮೇಲೆ ಇದಕ್ಕೆ ನಾವು ಉಪ್ಪು ಸೇರಿಸಿದ್ದೀನಿ, ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಸಾಂಬಾರ್ ಪುಡಿ ಹಾಕಿದ್ದೀನಿ. ಇಷ್ಟನ್ನು ಜಸ್ಟ್ ಒಂದು 10 ಸೆಕೆಂಡ್ ಸಾಟೆ ಮಾಡಿಬಿಟ್ಟು ನೀರು ಹಾಕಿ ಕುದಿಸ್ಕೊಳ್ಬೇಕು. ಮೇಲ್ಗಡೆ ಎಣ್ಣೆ ತೇಲತ್ತೆ ಅಲ್ಲಿ ತನಕ, ಅಥವಾ ಮೇಲ್ಗಡೆ ನೊರೆ ಬರುತ್ತೆ, ಅದು ಕಡಿಮೆ ಆಗೋ ತನಕ. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತಿಳಿ ಸಾರು ರೆಡಿ.
कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते ಶ್ರೀ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿ ಎಂಬ 3 ರೂಪಗಳಿಂದ ನಂಬಿದ ಭಕ್ತರನ್ನು ಸಲಹುವ ದೇವಿಯನ್ನು ಶರತ್ಕಾಲದ ನವರಾತ್ರಿಯಲ್ಲಿ 9 ದಿನ ಪೂಜಿಸಿ ವಿಜಯದಶಮಿ ದಿನ ವಿಜಯೋತ್ಸವ ಆಚರಿಸುವ ಸಂಪ್ರದಾಯ ಭಾರತಾದ್ಯಂತ ಇದೆ. ಇದನ್ನು ದಸರಾ ಎನ್ನುವ ವಾಡಿಕೆ ಇದೆ. ನವರಾತ್ರಿಯಲ್ಲಿ ಕಾಳಿಕಾಪುರಾಣೋಕ್ತವಾದ ದೇವಿ ಮಹಾತ್ಮೆಯು 20 ಅಧ್ಯಾಯಗಳನ್ನು ಕಥಾರೂಪವಾಗಿ ಇಲ್ಲಿ ಸಂಗ್ರಹಿಸಿ ನೀಡಿದ್ದೇವೆ. ಶ್ರೀದೇವಿ ಭಕ್ತರು ಮೊದಲು ಪೂಜಾ ಸಂಕಲ್ಪವನ್ನು ಮಾಡಿ ಪಾರಾಯಣವನ್ನು ಪ್ರಾರಂಭಿಸಬೇಕು. ಓಂ ದೇವಿಯೇ ನಮಃ. ಮಹಾಲಕ್ಷ್ಮಿ ಮಹಾಸಕಾಳಿ ಮಹಾಸರಸ್ವತಿ. ಸ್ನ್ಯಾಕ್ಗೆ ಟೊಮೆಟೊ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಪುದೀನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಚಟ್ನಿಗೆ ನೋಡಿ, ಪುದೀನ ಕೊತ್ತಂಬರಿ ಸೊಪ್ಪು ಸಮ ಪ್ರಮಾಣದಲ್ಲಿ, ಅದ್ರ ಜೊತೆ ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿ, ಶುಂಠಿ ನೋಡಿ ಒಂದು ಅರ್ಧ ಇಂಚಷ್ಟು ಅಂದ್ಕೊಳ್ಳಿ. ಇದಕ್ಕೆ ಉಪ್ಪು ಹಾಕಿದ್ದೀನಿ. ಕಲರ್ ಚೇಂಜ್ ಆಗಬಾರ್ದು ಅಂಥೇಳಿ ಸ್ವಲ್ಪ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ. ಇಷ್ಟನ್ನು ರುಬ್ಕೊಳ್ತೀನಿ. ನೀರು ಎಷ್ಟು ಕಡಿಮೆ ಇಡ್ಸುತ್ತೋ ಅಷ್ಟು ಕಡಿಮೆ ನೀರು ಹಾಕಿ ರುಬ್ಕೊಳ್ತೀನಿ. ನೆಕ್ಸ್ಟ್ ಟೊಮೆಟೊ ಮಸಾಲೆಗೆ ಈ ಜಾಮೂನ್ ಟೊಮ್ಯಾಟೊ ಯೂಸ್ ಮಾಡಬೇಕು. ಅದು ಜಾಸ್ತಿ ಹುಳಿ ಇರಲ್ಲ ಅಲ್ವಾ, ಅದಕ್ಕೆ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಥಿಕ್ ಸ್ಲೈಸಸ್ಸು. ಇನ್ನು ಒಂದು ಕಡೆ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಅಷ್ಟನ್ನು ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಾನುಗೆ ನೋಡಿದ ತಕ್ಷಣವೇ ನಾನು ಇಲ್ಲಿ ಬಾ ಹಾಕು ಬಾ ಅಂದೆ. ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಹೇಳಲಿಲ್ಲ. ಸೈಲೆಂಟಾಗಿ ಬಂದು ಕೆಲಸ ಮಾಡಿಕೊಡ್ತಾ ಇದ್ದಾಳೆ. ಎಷ್ಟು ಗುಡ್ ಬೇಬಿ ಅಂತ ಅಂದ್ಕೊಳ್ತೀರಾ ಅಲ್ವಾ? ಶಿ ಈಸ್ ವೆರಿ ಗುಡ್ ವೆನ್ ಇಟ್ ಕಮ್ಸ್ ಟು ಫುಡ್. ಅವಳು ಖುಷಿ ಆಗುತ್ತಲ್ಲ ತಿನ್ನೋದಕ್ಕೆ, ಅದಕ್ಕೆ ನನಗೂ ಬಂದು ಹೆಲ್ಪ್ ಮಾಡಿಕೊಡ್ತಾಳೆ. ಸರಿ, ಅದನ್ನು ಮೊದಲು ನಾನು ಪುದೀನ ಚಟ್ನಿ ಹಾಕಿದೆ. ಈಗ ದ ಮಿಕ್ಸ್ಚರ್ ಆಫ್ ಆನಿಯನ್ ಆ್ಯಂಡ್ ಕ್ಯಾರೆಟ್ ಹಾಕ್ತಾ ಇದ್ದಾಳೆ. ಅದ್ರ ಮೇಲ್ಗಡೆ ನಾನು ಕಾಂಗ್ರೆಸ್ ಬೀಜ ಹಾಕ್ತಾಯಿದ್ದೀನಿ. ಕಾಂಗ್ರೆಸ್ ಬೀಜ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಖಾರ ಉದುರಿಸ್ಬೇಕು. ಈರುಳ್ಳಿ ಕ್ಯಾರೆಟ್ಗೆ ಸ್ವಲ್ಪ ತಗ್ಲತ್ತೆ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಬೇಕು ಸಾನು. ಆಮೇಲೆ ಉದುರಿಸಿದ ಮೇಲೆ ಇದನ್ನು ಹಿಂಗೆ ಹಾಕಬೇಕು. ಓಕೆ, ಈಗ ಮಾಡ್ತೈತಿ ಅಂದರೆ ಈಗಲೇ ತಿನ್ನೋದಾ? ಇನ್ನೇನು ಮತ್ತೆ ಇನ್ಯಾವಾಗ ತಿನ್ನೋದು? ಸಂಜೆ. ಇದು ಹೇಗೆ ಅಂದರೆ ಸ್ನೇಹಿತರೆ, ನಾವು ಕಳಶ ಇಟ್ಟು ದೇವಿನ ಪೂಜೆ ಮಾಡೋದು. 9 ದಿನ ಪೂಜೆ ಮಾಡಿ 10ನೇ ದಿನ ನಾವು ಕಳಶನ ವಿಸರ್ಜನೆ ಮಾಡಬೇಕು. ದಿನ ಬೆಳಿಗ್ಗೆ ಸಂಜೆ ಬುಕ್ ಮುಂದೆ 2 ದೀಪ ಇಟ್ಟಿದ್ದೀವಲ್ವ ಅದು, ಮತ್ತು ಅದ್ರ ಹಿಂದೆ ಒಂದು ಕಳಶ. ಈ ಥರ ಇಟ್ಬಿಟ್ಟು ನಾವು ದಿನ ಬೆಳಿಗ್ಗೆ ಸಂಜೆ ಪೂಜೆ ಮಾಡಬೇಕು ಪುಸ್ತಕಕ್ಕೆ, ಮತ್ತು ಪಾರಾಯಣ ಮಾಡಬೇಕು. ದಿನಕ್ಕೆ 1 ಟೈಮ್ ಓದ್ಬೋದು ಅಥವಾ 2 ಹೊತ್ತು ಕೂಡ ಓದ್ಬೋದು. 20 ಅಧ್ಯಾಯ ಇರುತ್ತೆ. 10 ದಿನದಲ್ಲಿ ನಾವು ಅದನ್ನು ಮುಗಿಸ್ಬೇಕು. 10ನೇ ದಿನ ವಿಸರ್ಜನೆ ಮಾಡಿಬಿಟ್ಟು, ನಾನು ಒಂದು ಸಾರಿ ಏನೋ ಮದುವೆ ಮುಂಚೆ ಮಾಡಿದ್ದು, ಒಂದು 7 ಜನಕ್ಕೋ ಅಥವಾ 9 ಜನಕ್ಕೋ ಕರೆದ್ಬಿಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡಬೇಕು. ಸೊ ಈ ಪೂಜೆ ಯಾಕೆ ಮಾಡಬೇಕು ಅನ್ನೋ ಹಾಗಿದ್ರೆ, ನನಗೆ ಒಬ್ಬರು ಹೇಳಿದ್ದು ಈ ಥರ ಮಾಡಿ ನೀವು ಅಂದ್ಕೊಂಡಿದ್ದು ಆಗತ್ತೆ, ಆಗೋ ಹಾಗಿದ್ರೆ 1 ವರ್ಷದೊಳಗಡೆ ನಿಮಗೆ ನೆರವೇರುತ್ತೆ ನೀವು ಅಂದ್ಕೊಂಡಿದ್ದು ಅಂತ ಹೇಳಿಬಿಟ್ಟು. ಮದುವೆ ಆಗೋ ಮುಂಚೆ ಒಂದು ಸಾರಿ ಮಾಡಿದ್ದು, ಆವಾಗ ನೆರವೇರಿತ್ತು. ಮದುವೆ ಆದಮೇಲೆ ಕೂಡ 1 ಸಾರಿ ಏನೋ ಕಳಶ ಇಟ್ಟಿದ್ದೆ. ಅದು ನಾನು ಕೆಲಸಕ್ಕೆ ಸೇರೋ ಮುಂಚೆ. ಕೆಲಸ ಸೇರಿದ ಮೇಲೆ ಇಡಲಿಲ್ಲ, ಅದು ಅಷ್ಟೊಂದು ನೇಮವಾಗಿ ಮಾಡೋದಕ್ಕಾಗೋದಿಲ್ಲ ಅಂತ. ಜಸ್ಟ್ ಎವ್ರಿ ಇಯರ್ ಕತೆ ಓದೋದಕ್ಕೆ ಶುರು ಮಾಡಿದ್ರೆ ಕಳಶ ಇಡ್ತಾ ಇಲ್ಲ. ಸೊ ನಾನು ಈಗ ಕಳಶ ಇಟ್ಟು ಆ ಥರ ಏನೂ ಕೇಳ್ಕೊಳ್ತಾ ಇಲ್ಲ, ಈ ಥರ ನೆರವೇರೋ ಥರ. ಜಸ್ಟ್ ನಾನು ಪಾರಾಯಣ ಮಾಡಿಬಿಟ್ಟು ಈ ಟೈಮಲ್ಲಿ ದೇವಿನ ನೆನೆಸ್ಕೊಂಡ್ರೆ ಆದಷ್ಟು ನಮಗೇನೆ ಒಳ್ಳೆಯದು. ನೈಟ್ ಸ್ನೇಹಿತರೆ, ಸ್ಲೀಪಿಂಗ್ ಟೈಮ್. ಈಗ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಬಂದಿದ್ದೀನಿ. ಸಾನು ಅವ್ರಿಗಂತೂ 10 ಗಂಟೆ ತನಕನೂ ಕೇಳಂಗಿಲ್ಲ, ಆಟಾಡ್ತಾನೇ ಇರ್ತಾರೆ. ಮತ್ತು ನಾನು ಲೇಟ್ ಈವ್ನಿಂಗ್ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ.
ದುರ್ಗಾದೇವಿ ದೇವಸ್ಥಾನಕ್ಕೆ ಅಲಂಕಾರ ಚೆನ್ನಾಗಿ ಮಾಡಿರ್ತಾರೆ. ರಾಜೇಶ್ ಹೇಳಿದ್ರು ಲಾಸ್ಟ್ ಇಯರ್ ಅವರು ಹೋಗಿದ್ದಾಗ ತುಂಬ ಚೆನ್ನಾಗಿ ಮಾಡಿದ್ರು, ಬರ್ತೀಯಾ ನೀನು, ಬೇಗ ಹೋದರೆ ತುಂಬ ರಶ್ ಇರುತ್ತೆ ಅಂತ ಹೇಳಿದ್ರು. ಲೇಟ್ ಈವ್ನಿಂಗ್ ಹೋದ್ರೂ ಸ್ನೇಹಿತರೆ ಎಷ್ಟು ರಶ್ ಇತ್ತು ಗೊತ್ತಾ. ಆ್ಯಂಡ್ ಅಲ್ಲಿ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಅವ್ರಿಗೆ ನನ್ನ ಹೆಸರು ನೆನಪಿಲ್ಲ, ಬಟ್ ನಾನು ರಾಜೇಶ್ಗೆ ಏನಂತ ಕರಿತೀನಿ ಅಂತ ಅವ್ರಿಗೆ ನೆನಪಿತ್ತು. ಸೊ ಮಾತಾಡ್ಸಿದ್ರು, ಖುಷಿ ಆಯಿತು. ಈ ನವರಾತ್ರಿಯಲ್ಲಿ ದೇವಿಗಳ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಒಂಥರ ಅಲ್ಲಿನ ವೈಬ್ ತುಂಬ ಚೆನ್ನಾಗಿ ಬರುತ್ತೆ. ಬರಬೇಕಾದ್ರೆ ಇನ್ನೂ ಒಂದು ದೇವಸ್ಥಾನ ಕಾಣ್ತು, ಅಲ್ಲಿಗೂ ಹೋಗಬೇಕು ಅನ್ನಿಸ್ತು. ಸೊ ನಾಳೆ ಆದರೆ ಹೋಗಿ ಬರ್ತೀನಿ ಅಲ್ಲಿಗೆ. ಓಕೆ ಸ್ನೇಹಿತರೆ, ನಮ್ಮ ಬೆಳಗ್ಗಿಂದ ರಾತ್ರಿ ತನಕ ಹೀಗಿತ್ತು ನವರಾತ್ರಿಯ ಮೊದಲನೇ ದಿನ. ಇವತ್ತು ವೈಟ್ ಕಲರ್ ಥೀಮ್. ಇದು ನಾನು ವ್ಲಾಗ್ ಹಾಕೋ ತನಕ ತುಂಬ ನಿಧಾನ ಆಗಿರುತ್ತೆ. ಸೊ ನಾಳೆ ರೆಡ್. ನೀವು ಗೂಗಲಲ್ಲಿ ನೋಡಿದ್ರೆ ನಿಮಗೆ ಫುಲ್ ಲಿಸ್ಟ್ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್, ಪ್ಲೀಸ್ ಡೂ ಲೈಕ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗುಡ್ ನೈಟ್.